ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇದು ನನ್ನ ಯೂಟ್ಯೂಬ್ ಚಾನಲ್ಲು. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿದರೆ ನಾನೇನಾದರೂ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಯಾವ ಎಕ್ಸಾಮ್ಗೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅದನ್ನೆಲ್ಲ ಹೇಳಿ ವಿಡಿಯೋ ಮಾಡ್ತಾ ಇರ್ತೇನೆ. ಮತ್ತು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಗಳನ್ನು ಹಾಕ್ತಿರ್ತೇನೆ. ಸೊ ನಿಮಗೆ ಅತ್ಯುತ್ತಮವಾದ ಮಾಹಿತಿ ಈ ಚಾನಲ್ನಿಂದ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ತರಬೇತಿ ಶಾಲೆಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು, ಹೋದ ವರ್ಷ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇವರು. ಟೋಟಲ್ ಮುರಾರ್ಜಿಗೆ 17, 18 ಆಗಿದ್ದು, ಆದರ್ಶಕ್ಕೆ 7 ಆಗಿದ್ದು, ಮತ್ತು ನವೋದಯ 1 ಆಗಿದೆ, ಮತ್ತು ಸೈನಿಕ ವೇಟ್ ಮಾಡ್ತಾ ಇದ್ವಿ. ಇವಳು ಆದರ್ಶನು 79 ಅಂಕಗಳೊಂದಿಗೆ ಪಾಸಾಗಿದ್ಲು, ಆಯ್ಕೆಯಾಗಿದ್ಲು, ಮತ್ತು ಮುರಾರ್ಜಿಯಲ್ಲಿ 99 ಅಂಕಗಳೊಂದಿಗೆ ರಾಜ್ಯಕ್ಕೆ ತೃತೀಯ ಬಂದಿದ್ಲು. ಒಂದೇ ಒಂದು ಅಂಕದಿಂದ ಪ್ರಥಮ ಸ್ಥಾನ ನಮ್ಮಿಂದ ಹೋಗಿತ್ತು. 97 ಪ್ರಥಮ, 96 ಇಬ್ಬರು ತಗೊಂಡಿದ್ದರಿಂದ 7ದು 3ನೇ ಅಂಕು. ಸೊ ನಮ್ಮೆಲ್ಲ ವಿದ್ಯಾರ್ಥಿಗಳು ಯಾವ್ಯಾವ ಪುಸ್ತಕಗಳನ್ನು ಅಭ್ಯಾಸ ಮಾಡಿದ್ರು, ನವೋದಯಕ್ಕೆ ಆಗಲಿ, ಆದರ್ಶಕ್ಕಾಗಲಿ, ಮುರಾರ್ಜಿಗಾಗಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡ್ತೇನೆ. ಮುರಾರ್ಜಿ ಮತ್ತು ಆದರ್ಶಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ಓದಬೇಕು, ಏನೆಲ್ಲ ಓದಬೇಕು, ಯಾವ ಥರ ಓದಬೇಕಂತ ಹೇಳ್ತೇನೆ ನಾನು ಇವತ್ತು. ಸೊ ಪುಸ್ತಕಗಳು ಅಂತ ಬಂದಾಗ ನಿಮ್ಮ ಪಠ್ಯ ಪುಸ್ತಕ ಭಾಳ ಇಂಪಾರ್ಟೆಂಟ್. ಪಠ್ಯ ಯಾವುದು? 5 ಮತ್ತು 4ನೇ ತರಗತಿ ಪಠ್ಯವನ್ನು ಓದಬೇಕು. ಅದರಲ್ಲಿ ಏನೇನು ಓದಬೇಕು ಇಂಪಾರ್ಟೆಂಟ್ ಅಂದರೆ ಈ ಪರಿಸರ ಬರುತ್ತಲ್ವಾ, ಪರಿಸರ 4ನೇ ತರಗತಿದು ಮತ್ತು 5ನೇ ತರಗತಿದು ಕಂಪಲ್ಸರಿ ಫುಲ್ ಪುಸ್ತಕವನ್ನು ಓದಬೇಕು ನೀವು. ಪರಿಸರದಲ್ಲಿ ನಿಮಗೆ ಮುರಾರ್ಜಿಯಲ್ಲಿ ಟೋಟಲ್ 40 ಕ್ವಶನ್ಸ್ ಬರುತ್ತೆ. 2 ಸೆಕ್ಷನ್ ಕವರ್ ಮಾಡುತ್ತೆ. ಪರಿಸರ ಮತ್ತು GK 2 ಕವರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪರಿಸರ ಭಾಳ ಇಂಪಾರ್ಟೆಂಟು. ಪರಿಸರ 4ನೇ ತರಗತಿ ಮತ್ತು 5ನೇ ತರಗತಿದನ್ನು ಓದಬೇಕು. ಪರಿಸರ ಕಂಪ್ಲೀಟ್ ಆಗಿ 4ನೇ ತರಗತಿ ಮತ್ತು 5ನೇ ತರಗತಿಗೆ ಓದಬೇಕು. ಗಣಿತ ಅಂತ ಬಂದಾಗ 5ನೇ ತರಗತಿದು ಕಂಪ್ಲೀಟ್ ಆಗಿ ಓದಬೇಕು, 4ನೇ ತರಗತಿದು ಕಂಪ್ಲೀಟ್ ಆಗಿ ಓದಬೇಕು. ಕನ್ನಡ ಸ್ವಲ್ಪ ಗ್ರಾಮರ್ ಅಲ್ಲಿ ಇಲ್ಲಿ ನಡೆಯುತ್ತೆ, ಕನ್ನಡ ನಡೆಯುತ್ತೆ, ಇಂಗ್ಲೀಷ್ ನಡೆಯುತ್ತೆ. ಇಂಪಾರ್ಟೆಂಟ್ ಅಂದರೆ ಪರಿಸರ ಮತ್ತು ಗಣಿತ 4ನೇ ತರಗತಿ ಮತ್ತು 5ನೇ ತರಗತಿದು ಕಂಪಲ್ಸರಿ ಓದಬೇಕು. ಮತ್ತೆ ಪಠ್ಯ ಆಯ್ತಾ ಇವಾಗ. ಸೊ ಪುಸ್ತಕಗಳನ್ನು ಯಾವ್ದು? ಇದು ನೋಡಿ, ಇದು ಮುರಾರ್ಜಿ ಆದರ್ಶಕ್ಕೆ ಅನುಕೂಲವಾಗುವಂಥ ಒಂದು ಒಳ್ಳೆ ಪುಸ್ತಕ ಮಾರ್ಕೆಟಲ್ಲಿ. ಜೀನಿಯಸ್ ಅಂತ ಬುಕ್ಕು. ಆಥರ್ ಬಂದು ಶಿವಾನಂದ್ ಎಂ ಶೆಟ್ಟೆನ್ನವರು. ಇದ್ರ ಪ್ರೈಸ್ ಬಂದು ನಿಮಗೆ 235 ರೂಪಾಯಿ ಇರುತ್ತೆ. ಡಿಸ್ಕೌಂಟ್ ಬಂದು ನಿಮಗೆ 180 ರುಪೀಸು ಈ ಥರ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಮೇನ್ ಅಂಗಡಿ ಹೋದರೆ, ನಿಮ್ಮ ಊರಲ್ಲಿ ಏನೋ ಪುಸ್ತಕ ಅಂಗಡಿ ಇದ್ದರೆ ಅವರು ಡಿಸ್ಕೌಂಟ್ ಸ್ವಲ್ಪ ಕಡಿಮೆ ಕೊಡ್ಬೋದು, ಅಥವಾ 235 ಅಂತ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಿ ಇದು ಪುಸ್ತಕ ಸಿಗೋದು ಭಾಳ ಕಷ್ಟ. ಇವಾಗಲೇ ಖರೀದಿ ಮಾಡಿ. ಆನಂತರ ಈ ಪುಸ್ತಕ ಆದಮೇಲೆ ಇನ್ನೊಂದು ಪುಸ್ತಕ ಇದೆ, ಮುರಾರ್ಜಿ ಸಕ್ಸಸ್ ಗೈಡ್ ಅಂತ. ಮುರಾರ್ಜಿ ಸಕ್ಸಸ್ ಗೈಡು ಚನ್ನಕೇಶವ ಮೂರ್ತಿ ಅಂತ. ಇದು ಕೂಡ ಮಾರ್ಕೆಟಲ್ಲಿ ನಿಮಗೆ ಎಕ್ಸಾಮ್ ಟೈಮಲ್ಲಿ ಸಿಗೋದಿಲ್ಲ, ಶಾರ್ಟೇಜ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಸೆಕ್ಷನ್ಸು ಇರುತ್ತೆ. ಕನ್ನಡ ಇರುತ್ತೆ, ಗಣಿತ, ಇಂಗ್ಲೀಷು, ಪರಿಸರ ಅಧ್ಯಯನ, ಸಾಮಾನ್ಯ ಜ್ಞಾನ, ಭೌತಿಕ ಸಾಮರ್ಥ್ಯ ಇರುತ್ತೆ. 6 ಸೆಕ್ಷನ್ ಇರುತ್ತೆ. ನಿಮಗೆ ಆದರ್ಶದಲ್ಲಿ 6 ಸೆಕ್ಷನ್ಸ್ ಇರುತ್ತೆ. ಮುರಾರ್ಜಿಯಲ್ಲಿ ಇವಾಗ ಮೆಂಟಲ್ ಎಬಿಲಿಟಿ ತೆಗೆದು 5 ಸೆಕ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಪುಸ್ತಕ. ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗೆ ಆಗಿರ್ಬೋದು, ಇದು ಒಂದು ಒಳ್ಳೆಯ ಪುಸ್ತಕ. ಈ ಒಂದು ಪುಸ್ತಕವನ್ನು ನೀವು ಕಂಪ್ಲೀಟ್ ಆಗಿ ಚೆನ್ನಾಗಿ ಓದ್ಕೊಳ್ಬೇಕು. ಇದು ಅನುಕೂಲ ಆಗುತ್ತೆ. ಇದೊಂದು ಪುಸ್ತಕ, ಮತ್ತು ನಾನು ಹೇಳಿದೆ ಜೀನಿಯಸ್ ಪುಸ್ತಕ. ಈ 2 ಪುಸ್ತಕ ಬಹಳ ಇಂಪಾರ್ಟೆಂಟು. ಫಸ್ಟು ಪಠ್ಯಗಳನ್ನು ಚೆನ್ನಾಗಿ ಓದ್ಕೋಬೇಕು, ಗಣಿತ, ಪರಿಸರ, ಕನ್ನಡ, ಇಂಗ್ಲೀಷು. ಆದಮೇಲೆ ಅದರ ಸಮರಿಯನ್ನು ನಿಮಗೆ ಈ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಈ ಪುಸ್ತಕ ಇರ್ಬೋದು, ಈ ಪುಸ್ತಕ ಇರ್ಬೋದು. ನಂತರ ಭಾಳ ಗೊಂದಲ ಇರುತ್ತೆ, ಯಾವ ಪುಸ್ತಕ ತಗೋಬೇಕು, ಯಾವುದು ಖರೀದಿ ಮಾಡಬೇಕು, ಇವು ಇಂಪಾರ್ಟೆಂಟು. ಇದರ ಹೊರತಾಗಿ ಕೆಲವೊಂದು ಪುಸ್ತಕಗಳನ್ನು ಓದಿದ್ರೆ ಏನು ಸಮಸ್ಯೆ ಇಲ್ಲ. ಫಸ್ಟು ಈ ಪುಸ್ತಕಗಳನ್ನು ಖರೀದಿ ಮಾಡ್ಕೊಳ್ಳಿ. 3ನೇ ಪುಸ್ತಕ ಬಂದು ಇದು ಏನಂದರೆ ಕ್ವಶನ್ ಬ್ಯಾಂಕ್ ಇರುತ್ತೆ ನಿಮಗೆ. ಇದರಲ್ಲಿ ಒಂದು 25-30 ಕ್ವಶನ್ ಪೇಪರ್ ಇರುತ್ತೆ ನಿಮಗೆ. 25 to 30 ಕ್ವಶನ್ ಪೇಪರ್ ಇರುತ್ತೆ. ಇದು ಆಥರ್ ಬಂದು B ಪ್ರಕಾಶ್ ಅಂತ. ಇದ್ರ ಪ್ರೈಸ್ ಬಂದು 240 ಇತ್ತು ಒಂದು ವರ್ಷದ ಹಿಂದ್ಗಡೆ. ಇವಾಗ ಸ್ವಲ್ಪ ಏನಾದರೂ ಚೇಂಜಸ್ ಆಗಿರುತ್ತೆ. ಸೊ ಆ ಪುಸ್ತಕಗಳನ್ನು ಮತ್ತು ಪಠ್ಯಗಳನ್ನು ಓದಿದ ಮೇಲೆ ಇದರಲ್ಲಿ ಬರುವಂಥ 25ರಿಂದ 30 ಕ್ವಶನ್ ಪೇಪರ್ ನೀವೇನಾದರೂ ಬಿಡಿಸಿದ್ದೇ ಆದರೆ ಚೆನ್ನಾಗಿ, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನಿಮಗೆ ನಾನು ಗ್ಯಾರಂಟಿ ಕೊಡ್ತೇನೆ
90 ಮ್ಯಾಗಂತೂ ಕಂಪಲ್ಸರಿ ಬರುತ್ತೆ. 90 ಮೇಲೆ ಅಂಕಗಳು ಬರುತ್ತೆ ನಿಮಗೆ. ಆದರ್ಶ ಆಗಿರ್ಬೋದು ಮತ್ತು ಮುರಾರ್ಜಿಯಲ್ಲಿ. ಸೊ ಈ ಪುಸ್ತಕಕ್ಕೆ ಬಂದು ಸಮಟ್ 300 ರುಪೀಸ್ ಇದೆ ಮುರಾರ್ಜಿ ಸಕ್ಸಸ್ ಗೈಡ್ಗೆ. ಇದು 300, ಡಿಸ್ಕೌಂಟ್ ಬಂದು ನಿಮಗೆ 210 ಈ ಥರ ಸಿಗುತ್ತೆ. 210 220 ಸಮಥಿಂಗ್. ಆನಂತರ ಜೀನಿಯಸ್ ಬಂದು ನಿಮಗೆ 180 ರುಪೀಸ್ ಸಿಗುತ್ತೆ. 240 ಇದೆಯಲ್ಲ, ಇದು ಡಿಸ್ಕೌಂಟ್ ಬಂದು ನಿಮಗೆ ಸಿಗುತ್ತೆ 160 120 150ವರೆಗೆ ಸಿಗುತ್ತೆ ನಿಮಗೆ. ಸೊ ಹಳ್ಳಿ 500 ಒಳಗೆ ನಿಮಗೆ ಎಲ್ಲ ಪುಸ್ತಕಗಳು ಬರ್ತವೆ. ಸೊ ಇದಿಷ್ಟು ಪುಸ್ತಕ ಇವತ್ತು ಮೊರಾರ್ಜಿ ಆದರ್ಶಕ್ಕೆ ಓದಬೇಕಾದಂಥ ಪುಸ್ತಕ ಇವು. ಚೆನ್ನಾಗಿ ಓದ್ಕೊಳ್ಳಿ. 500 ರೂಪಾಯಿದಲ್ಲಿ ನಿಮಗೆ 500-600 ರೂಪಾಯಿದಲ್ಲಿ 3 ಪುಸ್ತಕಗಳು ಬರುತ್ತೆ. ಈ 3 ಪುಸ್ತಕಗಳನ್ನು ನೀವು ಚೆನ್ನಾಗಿ ಓದಿದ್ದೇ ಆದರೆ ಮತ್ತು ಪಠ್ಯಗಳನ್ನು ಓದಿಕೊಂಡು ಪಠ್ಯಗಳಾದ ಮೇಲೆ ಈ ಪುಸ್ತಕಗಳನ್ನು ನೀವು ಏನಾದರೂ ಓದಿದ್ದಾದರೆ ನಿಮಗೆ 90ಕ್ಕಿಂತ ಜಾಸ್ತಿ ಅಂಕ ಪಕ್ಕಾ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನವೋದಯಕ್ಕೆ ಏನು ಓದಬೇಕು, ಸೈನಿಕ ಎಕ್ಸಾಮಿಗೆ ಏನು ಓದಬೇಕು, ಮತ್ತು ಇನ್ನೊಂದು ಬರುತ್ತೆ RMS ಅಂತ. ಸೊ ಈ ಎಲ್ಲ ಎಕ್ಸಾಮಿಗೆ ಓದಬೇಕಾದಂಥ ಪುಸ್ತಕಗಳು ನಾನು ಲಿಸ್ಟನ್ನು ನಿಮ್ಮ ಮುಂದೆ ತರ್ತೀನಿ. ಮತ್ತು ಒಂದು ಮಾತ್ರ ಮರಿಬೇಡಿ, ನನ್ನ ಯೂಟ್ಯೂಬ್ ಚಾನಲ್ SSV ಕೋಚಿಂಗ್ ಸೆಂಟರ್. ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಇರುತ್ತೆ. ಯಾವ್ಯಾವ ಎಕ್ಸಾಮ್ ಯಾವಾಗ ಕರೆದಾರೆ, ಲಾಸ್ಟ್ ಡೇಟ್ ಏನು, ಸ್ಟಾರ್ಟಿಂಗ್ ಏನು, ಸೊ ಎಲ್ಲ ಇರುತ್ತೆ ನಿಮಗೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ನಾನು ನವೋದಯಕ್ಕೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬೇಕಾಗುವಂಥ ಎಲ್ಲ ಒಂದು ವಿಡಿಯೋನ ಹಾಕಿರ್ತೇನೆ. ಇದರ ಕೊನೆಗೆ ನಾನು ಒಂದು 25-30 ಕ್ವಶನ್ ಪೇಪರ್ ಆದರ್ಶ ಮೊರಾರ್ಜಿ ಆಗಿರ್ಬೋದು ಮತ್ತು ನವೋದಯದ್ದು ಎಲ್ಲ ಬಿಡಿಸಿ ನಿಮಗೆ ಇಲ್ಲಿ ಹಾಕ್ತೀನಿ. ಜಸ್ಟ್ ನೀವು ಬಂದು ವಿಡಿಯೋಸನ್ನು ನೋಡಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಖಂಡಿತ ಆಯ್ಕೆ ಆಗ್ತೀರ. ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನವೋದಯಕ್ಕೆ ಬೇಕಾಗುವಂಥ ಪುಸ್ತಕಗಳು ಯಾವಂತ ಬರ್ತೀನಿ. ಅಲ್ಲಿವರೆಗೆ